ವಕೀಲರು ಗೋವರ್ಧನ್ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಕಾಂಗ್ರೆಸ್ ವಕ್ತಾರ ಕುಮಾರ್ ಕೂಡ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಬಿಜೆಪಿ ವಕ್ತಾರ ಯದುಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನುಳಿದಂತೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ ಮಾಲಗತ್ತಿ ಅವರು ಬರ್ತಾ ಇದ್ದಂತೆ ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಸೊ ಮೊದಲನೇದಾಗಿ ನಾನು ಕಾಂಗ್ರೆಸ್ ಅವರ ಬಳಿ ಕೇಳ್ತೀನಿ, ಕುಮಾರ್ ಅವ್ರ ಬಳಿ ಫಸ್ಟ್ ರಿಯಾಕ್ಷನ್ ಏನು ಸರ್ ಈ ಪ್ರಕರಣದಲ್ಲಿ? ಮೇಡಮ್, ಇದು ಸಾಮಾನ್ಯ ವಿಷಯಗಳಲ್ಲಿ ಯಾವ ರೀತಿ ಕಾನೂನು ಕ್ರಮ ಆಗುತ್ತೆ ಅದೇ ರೀತಿ ಈ ವಿಷಯದಲ್ಲೂ ಕೂಡ ಆಗುತ್ತೆ. ನಾವು ಇಲ್ಲಿ ತಾರತಮ್ಯ ಯಾವುದೇ ರೀತಿಯಾದಂಥ ತಾರತಮ್ಯ ನೋಡುವಂಥ ಅವಶ್ಯಕತೆ ನಮ್ಮ ಸರ್ಕಾರ ಮಾಡೋದು ಇಲ್ಲ. ಜೊತೆಗೆ ಕಾನೂನು ತನ್ನ ಪ್ರಕ್ರಿಯೆಗಳನ್ನು ಏನು ಮಾಡಬೇಕೋ ಅದು ಪೊಲೀಸ್ ಇಲಾಖೆ ಆಗಲಿ ಕಾನೂನು ಇಲಾಖೆ ಆಗಲಿ ತೆಗೆದುಕೊಳ್ಳುತ್ತೆ. ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನೀವು ಈಗಾಗಲೇ ಹೇಳ್ತಾ ಇದ್ರಿ. ಶಾಮೀಲಾಗಿದ್ರೆ ಆಗಿರಬಹುದಾ ಅಥವಾ ಆಗಿರಬಹುದು ಎರಡನ್ನೂ ಇಟ್ಕೊಳ್ಳೋಣ. ಇವ್ರು ಯಾರು ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಕೂಡ ಗೃಹ ಇಲಾಖೆ ಪೊಲೀಸ್ ಇಲಾಖೆ ತತ್ಕ್ಷಣ ಕ್ರಮ ತೆಗೆದುಕೊಂಡು ಅದರ ತನಿಖೆ ನಡೆಸಿ ಈಗಾಗಲೇ 5 ಜನರನ್ನು ಬಂಧನ ಮಾಡಿದ್ದಾರೆ. ಅದು ಯಾರ್ಯಾರು ಅಂತ ಈಗಾಗಲೇ ನೀವು ನಿನ್ನೆಯಿಂದ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ. ಅದರ ಪ್ರಕಾರ ಸಹಜ ನ್ಯಾಯ ಏನು ಸಿಗಬೇಕಾಗಿದೆ, ವ್ಯವಹಾರ ಇದ್ದರೆ ವ್ಯವಹಾರದ ಪ್ರಕಾರ ಇರಬೇಕು. ಒಬ್ಬ ವ್ಯಕ್ತಿಯ ಪ್ರಾಣ ತೆಗೆಯುವ ಮಟ್ಟಕ್ಕೆ ವ್ಯವಹಾರ ಹೋಗುತ್ತೆ ಅಂತಂದರೆ ಇದರಿಂದ ಭಾಳ ಬೇರೆ ಬೇರೆ ಏನೇನೋ ಕಾರಣಗಳು ಇರ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಜೊತೆಗೆ ಯಾರನ್ನೇ ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಯಾವುದೇ ವಿಚಾರದಲ್ಲಿ, ಈ ಥರದ ವಿಚಾರಗಳಲ್ಲಾಗಲಿ ಬೇರೆ ಯಾವುದೇ ವಿಚಾರಗಳಲ್ಲಾಗಲಿ ರಕ್ಷಣೆ ಮಾಡುವಂಥ ಯಾವುದೇ ನಾವು ಸಹಕಾರ ಕೊಡೋದಿಲ್ಲ ಪೊಲೀಸ್ ಇಲಾಖೆಗೆ. ಇಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಯಾವ ಹಿನ್ನೆಲೆಯಲ್ಲಿ ನಡೆದಿದೆ, ಯಾರು ನಡೆಸಿದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮಾಡಿರೋ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ. ಅದು ಯಾರು ಅತೀತರಲ್ಲ, ಇವರು ಅವರು ಅಂತೇನಿಲ್ಲ. ಇದು ಯಾವುದೇ ಸರ್ಕಾರ ಇದ್ದರೂ ಅದು ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ನಡೆಸ್ಕೊಂಡ್ಬಂದಿರುವಂಥ ಪ್ರಕ್ರಿಯೆ, ಅದನ್ನು ಮುಂದುವರಿಸ್ತಾರೆ ಕೂಡ ಅವರು. ಈಗ ಯಾರ್ಯಾರು ಬಂಧನ ಆಗಿದೆ, ಇನ್ನೂ ಯಾರ್ಯಾರು ಬಂಧನ ಆಗಬೇಕು, ಇದ್ರ ಹಿಂದಗಡೆ ಯಾರ್ಯಾರಿದ್ದಾರೆ, ಯಾರ್ಯಾರು ಒಳಸಂಚು ನಡೆಸಿದ್ದಾರೆ, ಇದಕ್ಕೆ ಕಾರಣ ಏನಿರ್ಬೋದು ಎಲ್ಲವನ್ನು ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ. ಜೊತೆಗಿಲ್ಲಿ ಏನು 2 ದಿನ ಆಯಿತು 3 ದಿನ ಆಯಿತು ಆ ವಿಚಾರ ಅಲ್ಲ. ವಿಚಾರ ಏನಿದೆ ಅಂತಂದರೆ ಕಾನೂನು ಪ್ರಕಾರ FIR ಅಲ್ಲಿ ಇವ್ರು ಎಷ್ಟನೇ ಅವರು ಅಥವಾ ಇವ್ರ ಜೊತೆಲಿ ಯಾರ್ಯಾರಿದ್ರು ಎಲ್ಲವೂ ತನಿಖೆ ಮಾಡಿ ಅವ್ರು ಶಾಸಕರಾಗಿರೋದ್ರಿಂದ ವಿನಾಯಿತಿ ಇರುತ್ತೆ ಅವ್ರಿಗೆ, ಯಾವುದೇ ವಿನಾಯಿತಿ ಇರೋದಿಲ್ಲ. ಸ್ವಲ್ಪ ಕುಲಂಕುಷವಾಗಿ ಪೊಲೀಸ್ ಇಲಾಖೆಯವರು ಅದನ್ನ ಚರ್ಚಿಸಿ ಅಥವಾ ಅದ್ರ ತನಿಖೆ ನಡೆಸಿ ಅರೆಸ್ಟ್ ಮಾಡಬೇಕಾಗತ್ತೆ. ವಿನಾಕಾರಣ ಏನಾದ್ರು ಆ ಥರದ ಗೊಂದಲಕ್ಕೆ ಕೈ ಹಾಕಿದ್ರೆ ಮತ್ತೆ ರಾಜಕಾರಣದಲ್ಲಿ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಂಡು ಅದೇ ಒಂದು ಮುನ್ನೆಲೆಗೆ ಬಂದು ಅದೇ ದೊಡ್ಡ ವಿಷಯವಾಗಿ ಕರ್ನಾಟಕದಲ್ಲಿ ಪ್ರಪಗಂಡ ಆಗಬಾರ್ದು ಅನ್ನೋದು ಕೂಡ ನಮ್ಮ ಸರ್ಕಾರದ ಮನಸ್ಸಿನಲ್ಲಿದೆ. ಮತ್ತೆ ಈ ಕಡಾಖಂಡಿತವಾಗಿ ಇವರು ತಪ್ಪು ಮಾಡಿದ್ದಾರೆ, ಇವರೆಲ್ಲರೂ ಶಾಮೀಲಾಗಿದ್ದಾರೆ ಅಂತ ಕಂಡು ಬಂದಲ್ಲಿ ಯಾವುದೇ ಹಿಂದೆ ಮುಂದೆ ನೋಡದೆ ಶಾಸಕರಾಗಿರ್ಲಿ ಯಾರೇ ಆಗಿರ್ಲಿ ಅವರೆಷ್ಟೇ ದೊಡ್ಡವರಾಗಿರ್ಲಿ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳುತ್ತೆ, ಗೃಹ ಇಲಾಖೆ ಅದ್ರ ಪರವಾಗಿ ಕೆಲಸ ಮಾಡುತ್ತೆ. ಯದುಕುಮಾರ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್ ಈ ಪ್ರಕರಣದಲ್ಲಿ? ಮೇಡಮ್, ಈ ಫಸ್ಟ್ ಇದಂದ್ರೆ ಈ ಪ್ರಕರಣದಲ್ಲಿ ಯಾರೇ ತಪ್ಪಿಸುತ್ತಿರೋದು ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅದು ಯಾವುದೇ ಇರ್ಬೋದು, ಯಾವುದೇ ವ್ಯಕ್ತಿಯಾಗಿ ಅವರು ಶಾಸಕರಾಗ್ಬೋದು, ಬೇರೆ ಯಾವುದೇ ಪ್ರಭಾವಿ ವ್ಯಕ್ತಿ ಆಗಿರ್ಬೋದು, ಅದರಲ್ಲಿ 2 ಮಾತಿಲ್ಲ. ಆದರೆ ಇಲ್ಲಿ ಕೆಲವು ಇದಾಗಿತ್ತಂದ್ರೆ ಈ ಥರ ಪ್ರಕರಣಗಳು ಕೆಲವು ಸತಿ ಆದಾಗ ರಾಜಕೀಯದ ಮುಖಂಡರ ಹಿನ್ನೆಲೆ ಇರೋರು ಅಂದಾಗ ಅದು ತುರ್ತಾಗಿ ಬೇಗ ಆಗ್ಬಿಡುತ್ತೆ. ಅದು ವಿರೋಧ ಪಕ್ಷದ ಮೇಲೆ ಇದಾಗಿ ಅದೇ ಬೇರೆ ಕಾರಣಗಳಾಗಿ ವಿರೋಧ ಪಕ್ಷಗಳು ಇದೇ ರೀತಿಯಾದಂಥ ನಾವು ಯಾವಾಗಾದ್ರೂ ಕಂಪ್ಲೇಂಟ್ಸ್ ಕೊಟ್ಟಾಗ ಅದು FIR ಆಗಲ್ಲ, ಪೊಲೀಸ್ನವ್ರು ಕಂಪ್ಲೇಂಟು ತಗೊಳ್ಳಲ್ಲ. ಈ ಥರದ ಹಲವಾರು ನಿರ್ದೇಶನಗಳಿದ್ವಿ. ನಾ ಹೇಳುವಂಥದ್ದು ಇದರಲ್ಲಿ ಯಾರೇ ತಪ್ಪಿಸೋರಿದ್ರು ಅವ್ರು ಕ್ರಮ ಕೈಗೊಳ್ಳಲೇಬೇಕು. ಅದು ಶಾಸಕರಾಗಿರ್ಬೋದು, ಬೇರೆ ಯಾರೇ ವ್ಯಕ್ತಿಗಳಾಗಿರ್ಬೋದು. ಆದರೆ ಕೂಲಂಕುಷವಾಗಿ ಪರಿಗಣಿಸಿ ಯಾವುದೇ ಒಂದು ಒತ್ತಡಕ್ಕೆ ಪ್ರಭಾವಕ್ಕೆ ಹೊರಗಾಗ್ದಿರ ಯಾರನ್ನೂ ಒಂದು ಅವಮಾನಿಸೋ ರೀತಿಯಲ್ಲಿ ಆಗ್ಬಾರ್ದು. ಬೇಕಾಬಿಟ್ಟಿಯಾಗಿ ಅನ್ನೋದು ಅವಮಾನಿಸೋ ರೀತಿಯಲ್ಲಿ ಆಗ್ಬೋದು. ಇಲ್ಲಿ ಯಾವುದೋ ಒಂದು ಪಕ್ಷನ ಬೇರೆ ರೀತಿಯಾದ ಕೆಟ್ಟ ಸುತ್ತರುವಂತದಾಗ ಆಗ್ಬಾರ್ದು. ಬಿಜೆಪಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ವಿರೋಧ ಪಕ್ಷದ ಕೆಲವು ಎಷ್ಟೋ ಕಂಪ್ಲೇಂಟ್ಸ್ಗಳನ್ನ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿದ್ದೆಲ್ಲ ನಾನು ಕೆಲವು ನಿರ್ದೇಶನಗಳು ಕೊಡಬಲ್ಲೆ ಮೇಡಮ್. ಅದ್ರಲ್ಲಿ ಏನು ತಗೊಳ್ದೇ ಇರುವಂತ ಕಂಪ್ಲೇಂಟ್ಗಳಿಗೂ ಕೊಲೆ ಪ್ರಕರಣಕ್ಕೂ ನೀವು ತಾಳೆ ಹಾಕ್ತೀರಾ ಸರ್? ಒಂದೇ ತರ ಅಂತ ಈಕ್ವಲ್ ಆಗಿ ನೋಡ್ತೀರಾ? ಬೇರೆ ಬೇರೆ ನಾನು ಮೊದಲನೇ ಸ್ಟೇಟ್ಮೆಂಟ್ ನಾನು ಹೇಳಿದಂಥದ್ದು ಇದರಲ್ಲಿ ಯಾವುದೇ ರಿಯಾಯಿತಿ ಇರುವಂತದ್ದು ಇದ್ದಿಲ್ಲ. ಯಾರೇ ತಪ್ಪಿಸ್ತಾರೆ ಇದನ್ನು ಕ್ರಮ ಕೈಗೊಳ್ಳಬೇಕು, ಕಾನೂನಿನ ಸಹಜ ಪ್ರಕ್ರಿಯೆ ಅದಾಗಲೇಬೇಕಾಗುತ್ತೆ. ಆದ್ರೆ ಇದೇ ರೀತಿಯಾದಂತ ಫಾಸ್ಟ್ನೆಸ್ ಬೇರೆ ಬೇರೆ ಪ್ರಕರಣಗಳನ್ನು ಆಗ್ಲೇಬೇಕು. ಹಾಗದು ನಾವು ಪ್ರಶ್ನೆ ಯಾಕಂದ್ರೆ ಬೇರೆ ಬೇರೆ ವಿಚಾರದಲ್ಲಿ ಪ್ರಧಾನಿಗಳ ಮೇಲೆ ಅವೇಳಕಾರಿ ಮಾಡಿದಂತ ಕಂಪ್ಲೇಂಟ್ಸ್ ಕೊಟ್ಟಾಗ್ಲೂ ಕೂಡ ಅಂದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರು CN ಇದಕ್ಕೆ ಕೊಟ್ಟಾಗ್ಲೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ, ಎಂತದೂ ಇಲ್ಲ. ಆ ವ್ಯಕ್ತಿ ಇನ್ನ ಬರಿತಾನೆ ಇದ್ದಾನೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದಲ್ಲಿ, ಅದು ಹಾಗೆ ಅವ್ಯಾಯತ್ವಾಗಿ ನಡೀತಾನೆ ಇದೆ, ಯಾವ್ದು ಕ್ರಮ ಇಲ್ಲ, ಕರೆದು ಕೂಡ ಮಾತಾಡಿಸ್ತಿಲ್ಲ.
ಸೊ ಈ ತರ ಹಲವಾರು ಅವಹೇಳನಕಾರಿ ನಿರ್ದೇಶಕರು ಇದನ್ನ ಹೇಳ್ತಾ ಹೇಳಿಕೆಗಳಿಗೂ ಕೊಲೆ ಪ್ರಕರಣಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸರ್. ನಾನು ಬರ್ತೀನಿ ನಿಮ್ಮ ಹತ್ರ. ಲಾಯರ್ ಸರ್, ಇಂತಹ ಪ್ರಕರಣಗಳಲ್ಲಿ ಸಹಜವಾಗಿ ಜನ ಪ್ರಶ್ನೆ ಮಾಡೋದು, ಇದೇ ಎಲ್ಲಾದ್ರೂ ನಮ್ಗಳ ಹೆಸರು ಬಂದ್ಬಿಟ್ಟಿದ್ರೆ, ಅಂದ್ರೆ ಜನಸಾಮಾನ್ಯರ ನಡುವೆ ಆಗಿರುವಂತಹ ಪ್ರಕರಣ ಆಗಿದ್ರೆ ನಮ್ಮನ್ನು ಬಿಟ್ಬಿಡ್ತಿದ್ರ ನೀವು? ರಾತ್ರಿ ಬಂದು ಮನೆ ಬಾಗ್ಲನ್ನ ತೆಗೆದು ಕೊರಳ್ಪಟ್ಟಿ ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ರಿ, ಇಲ್ಲಿ ಯಾಕೆ ಹಿಂಗ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಇದನ್ನ ಹೇಗೆ ನೋಡ್ತೀರಿ ನೀವು? ನೋಡಿ, ಕಾನೂನಿನ ಮುಂದೆ ಪ್ರತಿಯೊಬ್ಬರು ಸಮಾನರು ಅಂತ, ಅಂದರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ ನಾವು ಹೇಳಬಯಸಿದ್ದೇವೆ. ಸೊ ಈ ಟೈಮಲ್ಲಿ ಈ ಥರದ್ದು ಯಾವುದಾದ್ರೂ ಒಂದು ಪ್ರಕರಣಗಳಲ್ಲಿ ರಾಜಕಾರಣಿಗಳು ಸಿಲುಕಾಕೊಂಡಾಗ ಏನಾಗುತ್ತೆ, ಇದರಲ್ಲಿ ರಾಜಕಾರಣ ಇದರಲ್ಲಿ ಯಾರು ರಾಜಕಾರಣದ ಕೈವಾಡ ಇರ್ಬೋದು ಅನ್ನೋಂಥದ್ದು ಅದು ಸಹಜವಾಗಿ ಬಂದ್ಬಿಡ್ತದೆ. ಅದು ಕಾಂಗ್ರೆಸ್ ಆಗಿರಲಿ, ಬಿಜೆಪಿ ಆಗಿರಲಿ, ದಳ ಆಗಿರಲಿ, ಅದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಏನೋ ಮಾಡಿದ್ದಾರೆ ಅನ್ನೋದು. ಬಟ್ ಇದೇನಾಗುತ್ತೆ ಅಂದರೆ, ಈ ರಾಜಕಾರಣಿಗಳಾಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ, ಈ ಒಂದು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಒಂದು ಪ್ರಕರಣಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ, ಅದು ಯಾರೇ ಇರಲಿ ಸಹಿತ. ಇದರಲ್ಲಿ ರಾಜಕಾರಣಿ ಅನ್ನೋಂಥದ್ದಾಗಲಿ ಅಥವಾ ಯಾರೊಬ್ಬರು ಜನಪ್ರತಿನಿಧಿ ಅನ್ನೋಂಥದ್ದಾಗಿರಲಿ. ಬಟ್ ಅಂದರೆ ಅವರ ಒಂದು ಕ್ಷೋಭೆಗೆ ಅಥವಾ ಅವರೊಂದು ಪ್ರತಿಷ್ಠೆಗೆ ಧಕ್ಕೆ ತರಬಾರ್ದು. ಅಂದರೆ ಕೆಲವೊಂದು ಪಾರದರ್ಶಕವಾದಂಥ ತನಿಖೆಯನ್ನು ಮಾಡಬೇಕಾಗುತ್ತೆ ಪೊಲೀಸ್ನವರು. ಸೊ ಇಲ್ಲಿ ಸಾಕಷ್ಟು ಸಾಕ್ಷ್ಯಗಳ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಅವರು ಕೆಲವೊಂದು ಸ್ಪೆಸಿಫಿಕ್ ಸರ್ಕಮ್ಟೆನ್ಸಸ್ ಸಂದರ್ಭದಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಅನುಮಾನಗಳಿದ್ದಾಗ ಅಥವಾ ಸಾಕ್ಷ್ಯಾಧಾರಗಳು ಸಾಕಷ್ಟು ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಏಕಾಏಕಿ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಈ ಪ್ರಕರಣದಲ್ಲಿ ಈ ಭೈರತಿ ಬಸವರಾಜ್ ಅವರ ಮೇಲೆ ಆಗಿರ್ತಕ್ಕಂಥ ಏನು ಆರೋಪ ಇದೆ, ಇದು ಆರೋಪ ಅಂತಾನೆ ನಾವು ಹೇಳ್ಬೇಕಾಗುತ್ತೆ, ಅಪರಾಧ ಅಂತೂ ಅಲ್ಲ. ಬಟ್ ಇದರಲ್ಲಿ ಯಾವ ರೀತಿ ಅವರು ಈ ಒಂದು ಘಟನೆಯಲ್ಲಿ ಈ ಒಂದು ಪ್ರಕರಣದ ಸಿಲುಕಾಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಆ ಪ್ರಾಪರ್ಟಿಗಳಲ್ಲಿ ಏನು ಪರ್ಸನಲ್ ಇನ್ವಾಲ್ವ್ಮೆಂಟ್ ಏನಿದೆ, ಆರೋಪಿಗಳ ಜೊತೆ ಇವರ ಕೈವಾಡ ಏನು, ಇವ್ರು ಯಾವ ರೀತಿ ಅವ್ರ ಜೊತೆಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸಾಕಷ್ಟು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಅವರನ್ನ ಆರೋಪಿ ಸ್ಥಾನದಲ್ಲಿ ಇಟ್ಕೊಂಡು ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ರಾಜಕಾರಣಿಗಳು ಸಹಜವಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಬಹುತೇಕ ಪ್ರಕರಣಗಳಲ್ಲಿ ಈ ಮೊದಲಾಗಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಆಂಧ್ರದಲ್ಲಿ ಒಬ್ರು ಕಕನಿ ಗೋವರ್ಧನ್ ರೆಡ್ಡಿ ಅಂತ ಒಂದು ಇದರಲ್ಲಿ ಮೈನಿಂಗ್ ಕೇಸ್ಗಳಲ್ಲಿ ಸುಮಾರು 3 ಸರಿ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ರು. ಸೊ ಕೊನೆಗೆ ಅವ್ರನ್ನ ಅರೆಸ್ಟ್ ಮಾಡುವಂತ ಸಂದರ್ಭಗಳು ಬಂತು. ಆಗ ಆ ರೀತಿ ಇವರಿಗೆ ಪ್ರಥಮವಾಗಿ ನೋಟಿಸ್ ಇಶ್ಯೂ ಮಾಡ್ತಾರೆ, ಅವರಿಗೆ ಕ್ಲಾರಿಫಿಕೇಶನ್ ಏನಾದರೂ ಮತ್ತೆ ಫರ್ದರ್ ಡೆವಲಪ್ಮೆಂಟ್ಸ್ ಏನಾದರೂ ಎವಿಡೆನ್ಸ್ ಸಾಕ್ಷ್ಯಾಧಾರಗಳಿದ್ರೆ ಅವ್ರ ಹತ್ರ ಕಲೆ ಹಾಕಿ ಆ ನಂತರದಲ್ಲಿ ಏನಾದರೂ ಇದರಲ್ಲಿ ಅವರು ಇನ್ವಾಲ್ವ್ಮೆಂಟ್ ಇದೆ ಡೈರೆಕ್ಟ್ ಆಗಿ ಅಂತ ಇದ್ರೆ ಅವರನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಓಕೆ ಸರ್, ನೀವು ಸಾಕ್ಷಿಗಳ ಕೊರತೆ ಇರಬಹುದೇನೋ ತಡವಾಗಿ ಅರೆಸ್ಟ್ ಮಾಡೋದಕ್ಕೆ ಅಂತ ನೀವು ಹೇಳಿದ್ರೆ